ಇರ್ಲಿ ಸೋಲೆ ಗೆಲುವಿನ ಜೋಪಾನ. ಸೊ ಇದು 18ರ ನಂಟು. ಈ ಬಾರಿ RCB ಕಪ್ ನಮ್ದೆ. ಸೋತದಕ್ಕೂ ಖುಷಿ ಐತಿಲ್ಪ, ನಾವು RCB ಬಿಡಂಗಿಲ್ಲ. RCBಗೆ ಆಡ್ಬೇಕು, DC ಗಲ್ಲ. ಸ್ಟೇ ಇನ್ DC ಬಟ್ ಪ್ಲೇ ಫಾರ್ RCB. ಹೊರಗಡೆ ಎಲ್ಲಾರ್ದು ಚೆನ್ನಾಗಿರ್ತಾರೆ, ನಮ್ಮನೆ ನಾವು ಚೆನ್ನಾಗಿರಲ್ಲ, ಅಷ್ಟೇ ಲೆಕ್ಕ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ DC ವರ್ಸಸ್ RCB ಸಖತ್ ಹೈಪ್ ಮ್ಯಾಚು. ಇನ್ನು ಪವರ್ ಪ್ಲೇಯಲ್ಲಂತೂ ನಮ್ಮ ಫಿಲ್ ಸಾಲ್ಟ್ ಅವರು ಸಖತ್ತಾಗಿ ಆಟ ಆಡ್ತಾ ಇದ್ರು. ಎಲ್ಲ ಒಂದು ಕಡೆ ರನ್ಔಟ್ ಆಗಿದ್ದು ಇವತ್ತು DCಗೆ ಅಡ್ವಾಂಟೇಜ್ ಆಯ್ತಾ ಏನು ಅಂತ. ಮತ್ತೊಂದು ಕಡೆ ರಜತ್ ಪಾಟಿದಾರ್ ಅವರು KL ರಾಹುಲ್ ಅವರ ಒಂದು ಕ್ಯಾಚನ್ನು ಮಿಸ್ ಮಾಡಿದ್ರು. ಆ ಕ್ಯಾಚ್ ಮಿಸ್ ಮಾಡಿದ್ದೇ ಇವತ್ತು ಡೆಲ್ಲಿಯವರು RCB ಜೊತೆ ಗೆದ್ದು ಬೀಗಿದ್ರು. ಇನ್ನು ನಮ್ಮ ಹೋಮ್ ಟೌನ್ನ ಆಟಗಾರ, ನಮ್ಮ ಮನೆ ಮಗ KL ರಾಹುಲ್ ಅವರು ಸಖತ್ತಾಗಿ ಆಡಿದರು ಇವತ್ತು. KL ರಾಹುಲ್ ಅವರ ಬ್ಯಾಟಿಂಗ್ ಅಂತೂ ಅದ್ಭುತವಾಗಿತ್ತು. ಆದರೆ ಅಷ್ಟೇ ಚೆನ್ನಾಗಿ ನಮ್ಮ ಬೌಲರ್ಸ್ ಸಹಿತ RCB ಬೌಲರ್ಸ್ ಸಹಿತ ಸಖತ್ತಾಗಿ ಹಾಕಿದರು. ಇನ್ನು ಸುಯೇಶ್ ಶರ್ಮಾ ಅವರು ಸಖತ್ತಾಗಿ ಬೌಲಿಂಗನ್ನು ಸ್ಪಿನ್ ಅಟ್ಯಾಕ್ ಮಾಡಿದರು. ಇವತ್ತು DC ಮೇಲೆ ಸಾಕಷ್ಟು ಪ್ರೆಷರನ್ನು ಕೂಡ ಕ್ರಿಯೇಟ್ ಮಾಡಿದರು. ಇನ್ನು 4 ವಿಕೆಟ್ಗಳನ್ನು ಪಡೆದುಕೊಂಡಿತ್ತು ಸ್ಟಾರ್ಟಿಂಗಲ್ಲಿ DC ತಂಡ. ಎಲ್ಲ ಒಂದು ಕಡೆ ಒತ್ತಡ ಬಿದ್ದಿತ್ತು DC ತಂಡಕ್ಕೆ. ಸೋಲುತ್ತೆ ಇವತ್ತಿನ ಮ್ಯಾಚು, DC ಅವರು ಸೋಲ್ತಾರೆ ಅಂತಲೇ ಅಂದ್ಕೊಂಡಿದ್ವಿ. ಬಟ್ ದುರದೃಷ್ಟ ನಮ್ಮ RCB ತಂಡದ್ದು ತವರು ನೆಲದಲ್ಲಿ ಇವತ್ತು ಸೋತ್ವಿ. ಹೋದ GT ಮ್ಯಾಚನ್ನು ಕೂಡ ಸೋತಿದ್ವಿ. ಆದರೆ ಮತ್ತೆ ಪುಟ್ಟಿದ್ದೇಳ್ತೇವೆ ಬೇರೆ ಪಿಚ್ಗಳಲ್ಲಿ. ಈ ಸಾರಿ RCBದು ಅಡ್ವಾಂಟೇಜ್ ಏನಂದರೆ ಬೇರೆ ಪಿಚ್ಗಳಲ್ಲಿ ಗೆಲ್ತಾನೆ ಬರ್ತಾ ಇದೆ, ಆದರೆ ಹೋಮ್ ಟೌನ್ನಲ್ಲೇ ಸೋಲ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. 18ರ ನಂಟು, ಮುಂದೆ ಏನಾಗುತ್ತೆ, RCB ಈ ಸಲ ಕಪ್ ಹೊಡೆಯುತ್ತಾ ಇಲ್ಲ ಅನ್ನೋದನ್ನು ಜನರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ. ಅನ್ಕೊಂಡಿದ್ವಿ, ಆದರೆ ಏನು ಮಾಡೋದು, ಅನ್ಕೊಂಡಂಗೆ ಆಗಿಲ್ಲ. ಬಟ್ ಇಟ್ ಇಸ್ ಫೈನ್. ನೆಕ್ಸ್ಟ್ ಸರ್ ಆ್ಯಕ್ಚುಲಿ ಸ್ವಲ್ಪ ಬೇಜಾರಾಯಿತು, ಬಟ್ ಏನು ಮಾಡೋಕ್ಕಾಗಲ್ಲ. ಮ್ಯಾಚ್ KL ರಾಹುಲ್ ಅವರು ಒಂದು ಕ್ಯಾಚ್ ಮಿಸ್ ಮಾಡಿದ್ರು ರಜತ್ ಪಾಟಿದಾರ್ ಅವರು, ಅದೇ ಮ್ಯಾಚ್ ಟರ್ನ್ ಆಗಿರೋದು. ಸೊ ಅಲ್ಲಾದ್ಮೇಲೆ KL ರಾಹುಲ್ ಅವರು ನಮ್ಮ ಬೆಂಗಳೂರಿನ ಹುಡುಗ ಸಖತ್ತಾಗಿ ಆಡಿದ್ರು, ಅದು ಸೆಕೆಂಡರ್. ಬಟ್ RCB ಸೋತಿದ್ದು ಎಷ್ಟು ನಿಮಗೆ ಇವತ್ತು ಬೇಜಾರಾಗಿದೆ, ಆದರೆ ಏನು ಮಾಡೋದು, ನೆಕ್ಸ್ಟ್ ಮ್ಯಾಚಿಗೆ ಇದು ಮಾಡಬೇಕಷ್ಟೇ. ಹೋಪ್ ಫಾರ್ ದ ಬೆಸ್ಟ್. ಮ್ಯಾಚ್ ಸೋತಿರೋದಕ್ಕೆ ಎಷ್ಟು ಬೇಜಾರಾಗ್ತಾ ಇದೆ. ಕೊಹ್ಲಿ ನಿತ್ತಾಡಿದ್ರೆ ಗೆಲ್ತಿದ್ರೇನೋ ಅಂತ ಅನ್ಸುತ್ತೆ. ಅಲ್ಲ, ಕೊಹ್ಲಿ ಅವರು ಚೆನ್ನಾಗಿ ಆಡಿದ್ರು. ಆ್ಯಕ್ಚುಲಿ 22 ರನ್ ಹೊಡೆದಿದ್ರು. ಅದಾದ ಬಳಿಕ ಫಿಲ್ ಸಾಲ್ಟ್ ಔಟ್ ಆದಮೇಲೆ ಏನಾದ್ರು ಟರ್ನ್ ಆಯ್ತಾ ಮ್ಯಾಚ್ ಅಂತ? ಹೌದೌದು, ತುಂಬಾ ಟರ್ನ್ ಆಗಿದೆ. ಅವರು ಮತ್ತೆ ಕೊಹ್ಲಿ ಹೋದ್ಮೇಲೆ ಮ್ಯಾಚ್ ತುಂಬಾ ಟರ್ನ್ ಆಗಿದ್ದು. ಅಲ್ಲಿಂದ ಯಾರೂ ಆಡೇ ಇಲ್ಲ. ಬೌಲಿಂಗ್ ಕೂಡ ಅಷ್ಟೇ ಒಂದು ಪ್ರೆಷರ್ ಕೊಟ್ಟಿದ್ರು ಶರ್ಮಾ ಅವರು. ಬಟ್ ಅದಾದಮೇಲೆ ಸಾಕಷ್ಟು ಬೌಲರ್ಗಳು KL ರಾಹುಲ್ ಅವರು ಸಖತ್ತಾಗಿ ಆಡಿದ್ರು. ಸೊ ಇದು ಇಲ್ಲೇ KL ರಾಹುಲ್ ಅವರು ಕ್ಯಾಚ್ ಬಿಟ್ಟಿದ್ದೇ ಎಲ್ಲೋ ಟರ್ನ್ ಆಯ್ತಾ ಮ್ಯಾಚ್ ಅಂತ. KL ರಾಹುಲ್ದು ಕ್ಯಾಚ್ ಬಿಟ್ರಲ್ಲ, ಅದು ಪ್ಲಸ್ ಮತ್ತೆ ಅವ್ರು ಇನ್ನೂ ಫೀಲ್ಡಿಂಗ್ ಟೈಟ್ ಮಾಡಬೇಕಿತ್ತು. ಫೀಲ್ಡಿಂಗ್ ಟೈಟ್ ಮಾಡಿದಿದ್ರೆ ಅವ್ರು ಗೆಲ್ತಿದ್ರೇನು. ನೀವೇನು ಹೇಳ್ತೀರಾ ಸರ್, ಎಲ್ಲಿ ಇವತ್ತು ಮ್ಯಾಚು ಇವತ್ತು ಟರ್ನ್ ಆಗಿದ್ದು ಎಲ್ಲಿ ಅಂತ? ಒಂದು ಕ್ಯಾಚು ಅದು ಕಷ್ಟ ಆಯ್ತಿದೆ, ಅದೊಂದು ಮಿಸ್ ಆಗಿದ್ರಿಂದ ಅಲ್ಲಿ ಟರ್ನ್ ಆಯ್ತು ಅಷ್ಟೇ. ಅಲ್ಲಿಂದ ಮೊಮೆಂಟಮ್ ಸಿಗ್ಲಿಲ್ಲ, ಅಲ್ಲಿಂದೆಲ್ಲ ಮಿಸ್ ಆಯ್ತು ಅಷ್ಟೇ. ಓಕೆನಾ? ಎಲ್ಲ ಹೊರಗಡೆ ಎಲ್ಲ ಗೆಲ್ಕೊಂಡು ಬರ್ತಾ ಇದೆ RCB ಬೇರೆ ಬೇರೆ ಪಿಚ್ಗಳಲ್ಲಿ. ಬಟ್ ಬೆಂಗಳೂರಲ್ಲೇ ಯಾಕೆ ಬೇಜಾರು ಮಾಡ್ತಾ ಇದೆ ಫ್ಯಾನ್ಸ್ಗಳಿಗೆ ಅಂತ? ಹೇಗೆ ಅಂದರೆ ಹೊರಗಡೆ ಎಲ್ಲಾರ್ಗು ಚೆನ್ನಾಗಿರ್ತಾರೆ, ನಮ್ಮನೆ ನಾವು ಚೆನ್ನಾಗಿರಲ್ಲ, ಅಷ್ಟೇ ಲೆಕ್ಕ. ಸಖತ್ತಾಗಿ ಆಟ ಆಡ್ತಾ ಇದ್ರು. ಬಟ್ ಫಿಲ್ ಸಾಲ್ಟ್ ಔಟ್ ಆದಮೇಲೆ ಯಾಕೆ ಅಷ್ಟೊಂದು ಕಳಪೆ ಬ್ಯಾಟಿಂಗ್ ಪ್ರದರ್ಶಿಸಿದ್ರು ನಮ್ಮ RCB ತಂಡ ಅಂತ? ಬ್ರೋ, ನಾವು RCB ಮ್ಯಾನೇಜ್ಮೆಂಟ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಲಿಯಮ್ ಲಿವಿಂಗ್ಸ್ಟನ್ ಸ್ವಲ್ಪ ಔಟ್ ಆಫ್ ಫಾರ್ಮ್ ಇದ್ದಾರೆ. ಅದ್ರ ಬದಲು ಶೆಪರ್ಡ್ನೋ ಅಥವಾ ಜಾಕೋಬ್ ಬೆಥಲ್ನೋ ಆಡಿಸೋದು ಒಳ್ಳೆ ಆಪ್ಷನ್ ಅಂತ ನನ್ನ ಪ್ರಕಾರ. ಇವತ್ತು ಫುಲ್ ಟರ್ನ್ ಆಗೋಕೆ ಮ್ಯಾಚು. DC ಮೊದಲೇ DCಗೆ 2 ವಿಕೆಟ್ ಹೋಗಿತ್ತು, ಅದಾದ ಬಳಿಕ 3 ವಿಕೆಟ್ ಹೋಯ್ತು. ಅದಾದ್ಮೇಲೆ ಎಲ್ಲೋ ಒಂದು ಕಡೆ ಹೋಪ್ ಬಂತು RCB ಫ್ಯಾನ್ಸ್ಗೆ ಇವತ್ತು ಗೆಲ್ತಾರೆ ಅಂತ. ಬಟ್ ಅದಾದ್ಮೇಲೆ 4 ವಿಕೆಟ್ ಹೋದಾದ್ಮೇಲೆ ಒಂದು ಹೋಪ್ ಬಂದಿತ್ತು. ಬಟ್ KL ರಾಹುಲ್ ಅವರು ಕ್ಯಾಚ್ ಬಿಟ್ಟಿದ್ದೆ ಎಲ್ಲೋ ಟರ್ನ್ ಆಯ್ತಾ ಹೇಗೆ ಅಂತ? KL ರಾಹುಲ್ ಕ್ಯಾಚ್ ಬಿಟ್ಟಿದ್ದು ಒಂದು ತಪ್ಪಾಯಿತು. ಮತ್ತು ಇನ್ನೊಂದು KL ರಾಹುಲ್ ಅವ್ರ ಹೋಮ್ ಗ್ರೌಂಡು, ಅವ್ರು ಹೆಂಗೆ ಬಂದರೆ ಹೆಂಗೆ ಹೊಡಿಬೋದು ಅಂತ ಅವ್ರಿಗೂ ಗೊತ್ತಿರುತ್ತೆ. ಅದೇ ಅವ್ರು ಚೆನ್ನಾಗಿ ಆಡಿರ್ತಾರೆ ಇವಾಗ ಅಷ್ಟೇ. ಇವತ್ತಿನ ಮ್ಯಾಚು ಸೋತಿರೋದು ಎಷ್ಟು ನಿಮಗೆ ಬೇಜಾರು ಅನಿಸ್ತು? ತುಂಬ ಬೇಜಾರಾಗ್ತದೆ. ಅದು ಎರಡಕ್ಕೆ ಹೋಮ್ ಟೌನಲ್ಲೇ ಸೋತೋಗಿದಾರಲ್ಲ, ಬೇಜಾರಾಗ್ತದೆ. ಹೋಮ್ ಟೌನ್ ಬಿಟ್ಟು ಹೊರಗಡೆ ಎಲ್ಲ ಗೆಲ್ತಾ ಇದೆ RCB. ಹೋಮ್ ಟೌನಲ್ಲೇ ಯಾಕೆ ಫ್ಯಾನ್ಸ್ಗಳಿಗೆ ಬೇಜಾರು ಮಾಡ್ತಿದೆ ಅಂತ? ಇನ್ನೊಂದೇನು ಅಂದರೆ, ಟಾಸ್ ಏನಾರ ಇವ್ರು ಗೆದ್ಬಿಟ್ಟು ಫಸ್ಟ್ ಬೌಲಿಂಗ್ ತೊಗೊಂಡ್ರೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರೋದು. ಯಾಕಂದರೆ ಇವರು ಫಸ್ಟ್ ಬ್ಯಾಟಿಂಗ್ ತೊಗೊಂಡಾಗೆಲ್ಲ ಒಂದು ಸ್ವಲ್ಪ ಎಲ್ಲೋ ಲ್ಯಾಕ್ ಆಗ್ತಾರೆ ಅಷ್ಟೇ. ಆ್ಯಕ್ಚುಲಿ ಫಿಲ್ ಸಾಲ್ಟ್ ಒಳ್ಳೆ ಓಪನರ್ ಬ್ಯಾಟ್ಸ್ಮನ್ ಆಗಿ ಚೆನ್ನಾಗಿ ಆಡ್ತಾ ಇದ್ದ. ಸೊ ಅವನ ರನ್ಔಟೇ ನಮಗೆ ಮೈನಸ್ ಪಾಯಿಂಟ್ ಆಯಿತು. ಮತ್ತು ಪವರ್ ಪ್ಲೇಯಲ್ಲೇ KL ರಾಹುಲ್ ಅವ್ರದ್ದು ಒಂದು ಕ್ಯಾಚನ್ನು ಬಿಟ್ಟಿದ್ದು ನಮಗೆ ದೊಡ್ಡ ಹೊಡೆತ ಕೊಡುತ್ತೆ ಅನಿಸುತ್ತೆ. ನಮಗನ್ಸೋ ಮಟ್ಟಿಗೆ ನಾನು ಎಷ್ಟು ಸಲ ಬಂದಿದ್ದೀನಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ನಾವು ಬಂದ ಟೈಮ್ನಲ್ಲಿ ಯಾವತ್ತೂ ಸಹಿತ RCB ಅವ್ರು ಗೆದ್ದಿಲ್ಲ. ಅದೇ ನಮಗೆ ದುರಾದೃಷ್ಟ.
ಸೊ ಇವತ್ತು ನಾವು ತುಂಬ ದೂರದಿಂದ ಬಂದಿದ್ದೀವಿ, ಬೆಳಗಾವಿಯಿಂದ ಬಂದಿದ್ದೀವಿ, ಹುಬ್ಳಿಯಿಂದ ಬಂದಿದ್ದೀವಿ. ಸೊ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಒಟ್ಟಾಗಿ. ಹೌದಾ? ಆದರೂ ನಮಗೆ ತುಂಬ ಬೇಜಾರಾಗ್ತಾ ಇದೆ. ನಾವು ಇವತ್ತು ವಿರಾಟ್ ಕೊಹ್ಲಿ ಅವರ ದೊಡ್ಡ ಫ್ಯಾನ್ ಆಗಿ ಇವತ್ತು ನಾವು ಅವ್ರ ಆಟವನ್ನು ನೋಡಲಿಕ್ಕೆ ಬಂದಿದ್ವಿ. ಬಟ್ ಅದು ನಮಗೆ ನಿರಾಶಾದಾಯಕ ಆಗಿದೆ. ಸೊ ನೆಕ್ಸ್ಟ್ ಆದರೂ ಪಂಜಾಬ್ ವಿರುದ್ಧ ಗೆದ್ದಿತಾರೆ ಅನ್ನೋ ಒಂದು ವಿಶ್ವಾಸ ಇದೆ ನಮಗೆ. ರಾಜಸ್ಥಾನ್ ಜೊತೆ ಇದೆ, ರಾಜಸ್ಥಾನ್ ಜೊತೆ ಪಿಂಕ್ ಸಿಟಿಯಲ್ಲಿ ಅದು ಮ್ಯಾಚು. ಸೊ ರಾಜಸ್ಥಾನದಲ್ಲಿ ಪಕ್ಕ ಹೊಡಿತಾರೆ. ಅವ್ರಿಗೆ ಹೋಮ್ ಗ್ರೌಂಡಲ್ಲಿ ಹೋಮ್ ಇಲ್ಲ. ಸೊ ಅವರಿಗೆ ಔಟ್ ಆಫ್ ಸ್ಟೇಟಲ್ಲಿ ಪಿಚ್ಚಲ್ಲಿ ಚೆನ್ನಾಗಿ ಆಡಿ ಇದಾಗಿದೆ. ಸೊ ಹಿಂಗಾಗಿ ಅವರು ರಾಜಸ್ಥಾನ್ ಜೊತೆಗೆ ಪಕ್ಕ ವಿನ್ ಆಗ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಬಾಲಿಂಗಲ್ಲಿ ಒಳ್ಳೆ ಪ್ರೆಸರೇ ಕೊಟ್ಟಿದ್ರು. ನಮ್ಮ ಆರ್ ಸಿ ಬಿನೂ ಏನು ಬಾಲಿಂಗ್ ಸಖತ್ತಾಗಿ ಆಗ್ತು, ಚೆನ್ನಾಗಿ ಆಡಿತ್ತು. ಬಟ್ ಕೃಣಾಲ್ ಪಾಂಡ್ಯ ಅವರ ಓವರ್ ನಂತರ ಟರ್ನ್ ಆಯ್ತಾ ಮ್ಯಾಚ್ ಹೆಂಗೆ ಅಂತ. ಹ್ಯಾಜಲ್ವುಡ್ ಅವರು ಅಂಥ ಬೌಲರ್, ಅವರು ಸಹಿತ ಸಿಕ್ಕಾಪಟ್ಟೆ ಹೊಡಿಸ್ಕೊಂಡ್ರು. ಕಳೆದ ಮ್ಯಾಚಲ್ಲಿ ಒಳ್ಳೆ ಬಾಲಿಂಗ್ ಹಾಕಿದ್ರು. ಬಟ್ ಈ ಮ್ಯಾಚಲ್ಲಿ ಯಾಕೆ ಆ ರೀತಿ ಆಡಿದ್ರು ಅಂತ. ಹ್ಯಾಜಲ್ವುಡ್ ಮೇಲೆ ಒಂದು ಒಳ್ಳೆಯ ಒಂದು ನಿರೀಕ್ಷೆ ಇತ್ತು ನಮಗೆ. ಆದರೆ ಒಂದು ಇಂಟರ್ನ್ಯಾಷನಲ್ ಪ್ಲೇಯರು ಈ ಥರ ಹೊಡೆಸ್ಕೊತಾನೆ ಅಂತೇಳಿ ನಾವು ಅಂದ್ಕೊಂಡಿರಲಿಲ್ಲ. ಅದು ನಮ್ಮ ಕರ್ನಾಟಕ ರಾಜ್ಯದ ಹುಲಿ KL ರಾಹುಲ್ ಅವರು ಆಟವನ್ನು ದಿಕ್ಕನ್ನೇ ತಪ್ಪಿಸಿದ್ರು. ಸೊ ಇವತ್ತು KL ರಾಹುಲ್ ಅವರಿಗೆ ಕ್ರೆಡಿಟ್ ಹೋಗುತ್ತೆ. ಡೆಲ್ಲಿ ಅವರು ತುಂಬ ಚೆನ್ನಾಗಿ ಆಟವನ್ನು ಆಡಿ ಇವತ್ತು ವಿನ್ ಆಗಿದ್ದಾರೆ ಸರ್. KL ರಾಹುಲ್ ಯಾಕೆ ಇಷ್ಟೊಂದು ರೊಚ್ಚಿಗೆದ್ದು ಆಟ ಆಡ್ತಿದ್ದಾರೆ ಅಂತ. ಕಳೆದ ಮ್ಯಾಚಲ್ಲೂ ಚೆನ್ನೈ ಜೊತೆನೂ ಚೆನ್ನಾಗಿ ಆಡಿದ್ರು, ಇವತ್ತು ನಮ್ಮ ಜೊತೆನೂ ಚೆನ್ನಾಗಿ ಆಡಿದ್ದಾರೆ. ಯಾಕೆ KL ರಾಹುಲ್ ಅವರು ತಿರ್ಗಾ RCB ಬರಬೇಕನ್ನೋ ಏನೋ ಒಂದು ಇದಿದೆಯಾ ಅಂತ. ಇಲ್ಲ ಸರ್, ಆ್ಯಕ್ಚುಲಿ KL ರಾಹುಲ್ ಅವರಿಗೆ RCB ಟೀಮಲ್ಲಿ ಆಡಬೇಕನ್ನೋ ಒಂದು ಆಸೆ ಇತ್ತು. ಸೊ ನಮ್ಮ RCB ಟೀಮ್ ಏನಿದೆ ಅಲ್ಲ, ಆ RCB ಟೀಮು ಯಾರವನು ಅಯ್ಯರ್ಗೆ, ಇವನು ಯಾರೋ ಕಲ್ಕತ್ತಾದಲ್ಲಿ ಇದ್ದಾನಲ್ಲ ಸರ್, ಅವನು ಯಾರವನು ವೆಂಕಟೇಶ್ ಅಯ್ಯರ್ಗೆ 24 ಕೋಟಿವರೆಗೂ ಸಹಿತ ಬಿಡ್ ಮಾಡಿದೆ. ಅದೇ ನಮ್ಮ KL ರಾಹುಲ್ ಅವರಿಗೆ 12 ಕೋಟಿ ಸಹಿತ ಬಿಡ್ ಮಾಡಲಿಲ್ಲ. ಅದು ನಮಗೆ ದುರದೃಷ್ಟಕರ. ಆ ಒಂದು ಸೇಡ್ ಇಟ್ಕೊಂಡೆ ಇವತ್ತು RCBನ ಹಿಗ್ಗಮುಗ್ಗ ಥಳಿಸಿ ಇವತ್ತು ಮ್ಯಾಚನ್ನು ಸೋಲಿಸಿರ್ಬೇಕು ಅನ್ಸುತ್ತೆ ಸರ್. ತುಂಬ ಬೇಜಾರಾಗಿದೆ ಸರ್. ನಾನು ಫಸ್ಟ್ ಟೈಮ್ ಬಂದಿದ್ದೆ ಆ್ಯಕ್ಚುಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ. ಬಟ್ ತುಂಬ ಬೇಜಾರಾಯಿತು. ಗೆದ್ದಿದ್ರೆ ನಂಗೆ ಖುಷಿ ಆಗ್ತಿತ್ತು, ನಾನು ಕನ್ನಡದವನು. ಸೊ RCB ಗೆದ್ದಿದ್ರೆ ಖುಷಿ ಆಗ್ತಿತ್ತು. ತೊಂದರೆ ಇಲ್ಲ, ನೆಕ್ಸ್ಟ್ ಟೈಮ್ ಆದರೂ RCB ಗೆಲ್ಲತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಎಸ್, ಗೆದ್ರು ಅಷ್ಟೇ. ಬೇಜಾರಾಗಿಲ್ಲಂತೆ. ಇದೊಂದು ಯಾವ ಲೆಕ್ಕ. ಒಂದು ಮತ್ತೆ ಮುಂದಿನ ಮ್ಯಾಚಿಗೆ ಬೆಸ್ಟ್ ವಿಷಸ್ ಹೇಳೋದಾದ್ರೆ ನಮ್ಮ RCBಗೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಚೆನ್ನಾಗಿ ಆಡಿ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ಆಮೇಲೆ ನಮ್ಮ ನಮ್ಮ ಒಂದು ಶುಭಾಶಯಗಳು ತಮ್ಮ ಜೊತೆಗಿದೆ. ನೆಕ್ಸ್ಟ್ ಟೈಮ್ ತಾವು ಗೆಲ್ತೀರಾ, ಮತ್ತೆ ಹುಮ್ಮಸ್ಸಿನೊಂದಿಗೆ ಆಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಲ ಕಪ್ ನಮ್ದೇ. ಏನಿಲ್ಲ, ಚೆನ್ನಾಗಿ ಆಡಿದ್ರು. ಮೇನ್ ಥಿಂಗ್ ಅಂದರೆ ಇವತ್ತು ಓಪನಿಂಗ್ ಸ್ಲಾಟ್ ಚೆನ್ನಾಗಿ ಕೊಟ್ಟಿದ್ರು ಕೊಹ್ಲಿ ಮತ್ತು ಫಿಲ್ ಸಾಲ್ಟ್. ಬಟ್ ಏನಂದರೆ ಮಿಡ್ಲ್ ಆರ್ಡ್ರು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಿತ್ತು. ಒಂದು ಪಾರ್ಟ್ನರ್ಶಿಪ್ ಬಂದಿದ್ರು ಇವತ್ತು 200 ಸ್ಕೋರ್ ಸೆಟ್ಟು. ಸೊ ಮೇನ್ ಮಿಸ್ಟೇಕ್ ಆಗಿದ್ದಲ್ಲ, ಮಿಡ್ಲ್ ಆರ್ಡ್ರು ಲೋವರ್ ಆರ್ಡ್ರು ಯಾರೂ ತೊಗೊಳ್ಳಿಲ್ಲ. ಲಾಸ್ಟ್ ಟೀಮ್ ಡೇವಿಡ್ ಬಂದು ಸೊ ಒಂದು ರೆಸ್ಪಾನ್ಸಿಬಲ್ ಸ್ಕೋರ್ ಕೊಟ್ಟರು. ಒಂದು ಎರಡನೇದು ಬೌಲಿಂಗಲ್ಲಿ ಮಿಸ್ಟೇಕ್ ಆಗಿದ್ದು ಹ್ಯಾಜಲ್ವುಡ್ ಆ್ಯಕ್ಚುಲಿ ಪೇಸರು. ನ್ಯೂ ಬಾಲಲ್ಲಿ ಸ್ವಿಂಗ್ ತೊಗೊಳ್ಳೋದು ಅಥವಾ ವೇರಿಯೇಷನ್ಸ್ ಬರೋದು. ಸೊ ಅದು ಮಿಸ್ಟೇಕ್ ಮಾಡಿದ್ದು ಪೇಸ್ ಬಾಲ್ ಅವ್ರಿಗೆ ಕೊಡಬೇಕಿತ್ತು. ಸೊ ಮಿಡ್ಲ್ ಆರ್ಡ್ರಿಗೆ ತಂದಿದ್ದು ಹ್ಯಾಜಲ್ವುಡ್ಗೆ. ಓಲ್ಡ್ ಬಾಲ್ ಆದ ಕೂಡಲೇ ಆಬ್ವಿಯಸ್ಲಿ ಶೈನಿಂಗ್ ಹೋಗ್ತದೆ. ಇವತ್ತು ಅನುಭವಿ ಬೌಲರ್ಗಳಿಗಿಂತ ಶರ್ಮಾ ಅವರೇ ಸಖತ್ತ ಬೌಲಿಂಗ್ ಹಾಕಿದ್ರು ಅಂತಲೇ ಹೇಳ್ಬೋದು. ಸೊ ಶರ್ಮಾ ಅವ್ರ ಬಗ್ಗೆ ಏನು, ಮುಂದಿನ ಅವರ ಫ್ಯೂಚರ್ ಹೇಗೆ? ಚೆನ್ನಾಗಿ ಬೌಲಿಂಗ್ ಆಗ್ತಿದ್ದಾರೆ, ಇಂಡಿಯನ್ ಜರ್ಸಿ ಹಾಕೋಬಹುದು ಅಂತ ಅವರು. 100% ಸುಯೇಶ್ ಶರ್ಮಾ ಅವರು ಇವತ್ತು ಅದ್ಭುತ ಬೌಲಿಂಗ್ ಅನ್ನು ಮಾಡಿದ್ರು. ಅವ್ರಂಗೆ ಇನ್ನೊಂದು ಇಬ್ಬರು ಬೌಲರ್ ಸಪೋರ್ಟ್ ಕೊಟ್ಟಿದ್ರೆ, ಕೃಣಾಲ್ ಪಾಂಡ್ಯ ಕೊಟ್ಟಿದ್ರೆ RCB ಮ್ಯಾಚ್ ನಮ್ಮದೇ ಇತ್ತು. ಇರಲಿ, ಸೋಲೆ ಗೆಲುವಿನ ಜೋಪಾನ. ಸೊ ಇದು 18ರ ನಂಟು. ಈ ಬಾರಿ RCB ಕಪ್ ನಮ್ಮದೇ. ಈ ಸಲ ಕಪ್ ನಮ್ದೇ. I have no clue what game happened, but it's nice to see all the energy in the city. At least. ಕಪ್ ನಮ್ದೇ. ಈ ಸಲ ಕಪ್ ನಮ್ಮದೇ. Are those the ಈ ಸಲ ಕಪ್ ನಮ್ದೇ. ಈ ಸಲ cup? Wait, tell me piece by piece. ಲೌಡ್ಲಿ. ಈ ಸಲ ಕಪ್ ನಮ್ದೇ. ಈ ಸಲ cup ನಮ್ದೇ. ಜೈ RCB. ಜೈ RCB. ಜೈ RCB. ಜೈ RCB. ಏನಕ್ಕಂದ್ರೆ 2 ಕ್ಯಾಚ್ ಮಿಸ್ ಮಾಡಿದ್ರು. ಇಲ್ಲಾಂದ್ರೆ ನಾವು ಗೆದಿಯೋದಾಗಿತ್ತು. ಆಲ್ಮೋಸ್ಟ್ ಗೆದ್ದೇ ಬಿಡ್ತಿದ್ವಿ. ಆಲ್ಮೋಸ್ಟ್ ಪಾಯಿಂಟಲ್ಲಿ ಇದ್ವಿ. ಆದರೆ ಸೋತಿರೋ ಡಿಸಪಾಯಿಂಟ್ಮೆಂಟ್ ಜಾಸ್ತಿ. ಅಡ್ವಾಂಟೇಜ್ ತುಂಬ ಆಯಿತು ಅವ್ರಿಗೆ. ಬಟ್ ಇವತ್ತು ಪವರ್ ಪ್ಲೇಲಿ ಸಖತ್ತಾಗಿ ಆಡ್ತಾ ಇದ್ರು ಫಿಲ್ ಸಾಲ್ಟ್ ಅವರು. ರನ್ಔಟ್ ಆದಮೇಲೆ ಯಾಕೆ ಡಬ್ಬಿತ್ತು ಅಂತ RCB? ಆ್ಯಕ್ಚುಲಿ ನಾವು ಫೀಲ್ಡಿಂಗ್ ಮಾಡುವಾಗ ಕ್ಯಾಚ್ ಬಿಟ್ಟಿರಲಿಲ್ಲ ಅಂದರೆ ಎಲ್ಲ ಆಗ್ತಿತ್ತು. ಮತ್ತು ಫೀಲ್ಡಿಂಗ್ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು. ಹಾಂ, ಬ್ಯಾಟಿಂಗಲ್ಲಿ ಚೆನ್ನಾಗಿ ಮಾಡಿದ್ರು. ಆದರೆ ಮಿಡಲಲ್ಲಿ ಸ್ವಲ್ಪ ಹೊಡಿಬೋದಾಗಿತ್ತು. ಸ್ವಲ್ಪ ಜಾಸ್ತಿ ಡಾಟ್ ಬಾಲ್ ಕೊಟ್ಟರು, ಅದೊಂದು ಡಿಸಪಾಯಿಂಟ್ಮೆಂಟ್. ಚೇಂಜಸ್ ಮಾಡೋದಾದ್ರೆ ಮುಂದಿನ ಮ್ಯಾಚ್ ಅಲ್ಲಿ ರಾಜಸ್ಥಾನ್ ಜೊತೆ ಇದೆ ಜೈಪುರಲ್ಲಿ, ಟೀಮ್ ಚೇಂಜಸ್ ಮಾಡಿ ಅಖಾಡಕ್ಕೆ ಇಳಿಯೋದಾದ್ರೆ ಏನು ಚೇಂಜಸ್ ಮಾಡಬೇಕು ನಿಮ್ಮ ಅಭಿಪ್ರಾಯದ ಪ್ರಕಾರ? ಅವ್ರು ಮೋಸ್ಟ್ಲಿ ಬ್ಯಾಟಿಂಗ್ ಹೊರಗಿಡಬೇಕು, ಯಾವ ಪ್ಲೇಯರ್ನ ಆಡಿಸ್ಕೊಳ್ಬೇಕು ನೆಕ್ಸ್ಟ್?
ಯಾವ ಪ್ಲೇಯರ್ ಲಿವಿಂಗ್ ಸ್ಟೋನ್ ಹೊರಗಿಡೋ ತಿಂತೀರಾ? ಹಾಂ ಮೋಸ್ಟ್ಲಿ ಇಡ್ಬೇಕು ಅನ್ಸುತ್ತೆ. ಈ ಸಲ ಅವರು ತುಂಬಾ ಕಳಪೆ ಬೌಲಿಂಗ್ ಹಾಕಿದ್ರು, ಇದ್ರ ಬಗ್ಗೆ ಎಷ್ಟು ನಿಮಗೆ ಬೇಜಾರು ಅನ್ಸುತ್ತೆ ಅಂತ? ಅದು ಹಾಕಿರ್ಲಿಲ್ಲ ಅಂದರೆ ಸ್ವಲ್ಪ ಅಡ್ವಾಂಟೇಜ್ ನಮ್ಗೆ ಆಗ್ತಿತ್ತು ಏನೋ. ಸುಯೇಶ್ ಶರ್ಮಾ ಅವ್ರ ಬೌಲಿಂಗ್ ಬಗ್ಗೆ ಏನಂತೀರಿ ಇವತ್ತು? ಸುಯೇಶ್ ಶರ್ಮಾ ಅವ್ರು ಸಖತ್ತಾಗಿ ಸ್ಪಿನ್ ಹಾಕಿದ್ರು ಇವತ್ತು, ಇದ್ರ ಬಗ್ಗೆ ಏನಂತೀರಿ? ಹೌದು, ಸ್ಪಿನ್ ತುಂಬ ಚೆನ್ನಾಗಿ ಹಾಕಿದ್ರು ಅವರು, ಅದೊಂದು ಪಾಯಿಂಟ್ ಇದೆ. ಕನ್ನಡಿಗ KL ರಾಹುಲ್ ಅವ್ರ ಬ್ಯಾಟಿಂಗ್ ಬಗ್ಗೆ ಏನಂತೀರಿ? ಅವ್ರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು, ಅದೊಂದು ಖುಷಿ ಪಾಯಿಂಟು. ಅವ್ರು ತುಂಬ 6 ಚೆನ್ನಾಗಿ ಹೊಡೆದ್ರು, ಲಾಸ್ಟಲ್ಲೂ 6 ಅವ್ರದ್ದೇ ಇತ್ತು, ಅದೊಂದು ಖುಷಿ ಆಯಿತು. ಅವರು ಕರ್ನಾಟಕದವರು ಅಂತ. ವಿರಾಟ್ ಕೊಹ್ಲಿ ಸಪೋರ್ಟ್ರಾ ಅಥವಾ KL ರಾಹುಲ್ ಸಪೋರ್ಟ್ರಾ ನೀನು? ವಿರಾಟ್ ಕೊಹ್ಲಿ. ಮತ್ತೆ ಡೆಲ್ಲಿ ಅಂದ್ರು ನಿಮ್ಮ ಅಪ್ಪ ಅಮ್ಮ ಈಗ ಆದ್ರೆ ಡೆಲ್ಲಿ ಸಪೋರ್ಟ್, ಆದ್ರೆ ವಿರಾಟ್ ಇನ್ನೂ ಇಷ್ಟ. ವಿರಾಟ್ ಕೊಹ್ಲಿ. ಮತ್ತೆ ವಿರಾಟ್ ಕೊಹ್ಲಿ ಅಂದ್ರೆ RCB ಇರ್ಬೇಕಪ್ಪ ನೀನು ಸಪೋರ್ಟ್. ಇಲ್ಲ, ಆದ್ರೆ ಡೆಲ್ಲಿ ಇನ್ನೂ ಇಷ್ಟ ನಂಗೆ. ಈ ಸಲ ಕಪ್ ನಮ್ದೇ ಅನ್ಬೇಕು ನೀನು, ಯಾಕಂದ್ರೆ ಹೇಟರ್ಸ್ ಎಲ್ಲರೂ ಅನ್ಲೇಬೇಕು ನೀವು ಈ ಸಲ ಕಪ್. ಇಲ್ಲ, ಡೆಲ್ಲಿ ಇನ್ನೂ ಇಷ್ಟ ನಂಗೆ. ಡೆಲ್ಲಿನೂ ಇಷ್ಟನಾ? ಮತ್ತೆ ಯಾರು ಫಿಲ್ ಸಾಲ್ಟ್ ಚೆನ್ನಾಗಿ ಆಡಿದ್ರ? ಇಲ್ಲ, ಅವರೇ ಸ್ಟಾರ್ಟಿಂಗ್ ಯಾರು? ಫಿಲ್ ಸಾಲ್ಟ್. ಹೂನು, ಯಾರು? ಫಿಲ್ ಸಾಲ್ಟ್ ಬ್ಯಾಟ್ಸ್ಮನ್. ಓಕೆ, ಒಟ್ನಲ್ಲಿ ಎಂಜಾಯ್ ಮಾಡ್ದ ಗ್ರೌಂಡ್ ಅಲ್ಲಿ? ಹೇಗಿತ್ತು ಕ್ರೌಡ್ ಒಳಗಡೆ? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಎಷ್ಟು ಸಲ ಕೂಗಿದೆ RCB ಅಂತ ಬೈ ಮಿಸ್ಟೇಕ್ ಅಲ್ಲಿ ಕೂಗಿರ್ತೀಯ? ಎರಡ್ ಸತೆ. ಸೋತಿದ್ಕೂ ಖುಷಿ ಐತ್ರಪ್ಪ, ನಾವು RCB ಬಿಡಂಗಿಲ್ಲ. 3 ಸಲ ಸೋತ್ರು RCB ನ? ಹೌದು, ನಮ್ದು RCB. ಇವತ್ತು ಎಲ್ಲಿ ನಮ್ಮ ಆಟಗಾರರು ತಪ್ಪಿದ್ರು ಅಂತ ಮ್ಯಾಚ್ ಸೋಲೋ ಕಾರಣ ಏನು? ಕ್ಯಾಚ್ ಬಿಟ್ರಲ್ಲ, ಅಲ್ಲೇ ಸ್ವಲ್ಪ ಬೇಜಾರಾಗ್ತದೆ. ಇದು ರಾಹುಲ್. KL ರಾಹುಲ್ ಕ್ಯಾಚ್ ಬಿಟ್ಟು ಅಲ್ಲೇ ಟರ್ನ್ ಓವರ್ ಆಯ್ತು ಮ್ಯಾಚ್. ಬಟ್ ಬ್ಯಾಟಿಂಗ್ ಅಲ್ಲಿ ಇವತ್ತು ನಮ್ಮವ್ರು ಅಷ್ಟೊಂದು ಇದು ಮಾಡಲಿಲ್ಲ, ಚೆನ್ನಾಗಿ ಆಡಲಿಲ್ಲ. ಇದ್ರ ಬಗ್ಗೆ ಏನು ಒಮ್ಮೊಮ್ಮೆ ಆಗ್ತದೆ, ಏನು ಹೇಳಕ್ ಬರಲ್ಲ. ಈ ಸಲ ಕಪ್ ನಮ್ದೇ ಅನ್ನಿ, ಜೈ ಕರ್ನಾಟಕ. 100 ಸಲ ಸೋತ್ರು ನಮ್ಮ RCB ನಾವು ಸಪೋರ್ಟ್ ಮಾಡ್ತೀವಿ. ಈ ಸಲ ಕಪ್ ನಮ್ದೇ, RCB. ಹಾಗೆ ಆಡಿದ್ರು ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ. ಫಸ್ಟ್ ಆಫ್ ಆಲ್ RCB ಗಾಡಿ ಹೋಗ್ತೈತೆ ನೋಡಿ, ಈಗಲೂ RCB ಹವಾ ಹೆಂಗಿದೆ ಅಂತ ಗೊತ್ತಾಗತ್ತೆ. ಅದಕ್ಕೆ ಹೇಳೋದು, ಸೋತ್ರು RCB, ಸತ್ರು RCB ಅಂತ. ಬಟ್ ಇವತ್ತು ಬ್ಯಾಡ್ ಲಕ್ ಅಲ್ಲ ಗೈಸ್, ಇವತ್ತು ಹೇಳ್ತೀನಿ ಕೇಳಿ, ಇದು ನಮ್ಮ ಹುಡುಗನ ಗ್ರೌಂಡು, ಕರ್ನಾಟಕದ ಮಂಗಳೂರಿನ KL ರಾಹುಲ್ ಗ್ರೌಂಡ್ ಇದು, ಓಕೆನಾ? ಅವ್ನು ಮಂಗಳೂರು ಹುಡುಗ, ಅವನನ್ನ ಯಾವತ್ತೂ RCB ಅವ್ರು ತಗೋಬೇಕಿತ್ತು. ಇವತ್ತು ಹೇಳಿದ ಮಾತಲ್ಲ ನಾನಿದು, ಪ್ರತಿ ಸತಿ ಹೇಳ್ತಾ ಬಂದಿದ್ದೀನಿ. ನಮ್ಮ ಕರ್ನಾಟಕದ ಹುಡುಗ KL ರಾಹುಲ್ ಇರಬೇಕು, ಕರುಣ್ ನಯ್ಯರ್ ಇಂಥ ಪ್ಲೇಯರ್ಸ್ನ RCB ತಗೊಳ್ಳಿ ಅಂತ ಬಡ್ಕೊಂಡಿದ್ದೀವಿ, ತಗೊಂಡಿಲ್ಲ. ಅವನೋಗಿ ಡೆಲ್ಲಿಗೆ ಆಡ್ತಾ ಇದ್ದಾನೆ. ಇದು ಬೇಕಿತ್ತ ನಮಗೆ? ನಮ್ಮೂರಲ್ಲಿ ಬಂದು ನಮಗೆ ಹೊಡ್ಸ್ಕೊಳ್ಳೋದು ಬೇಕಿತ್ತಾ? ಅದು KL ರಾಹುಲ್ ಇಡೀ ಇನ್ನಿಂಗ್ಸ್ ಆದಮೇಲೆ ಬ್ಯಾಟನ್ನು ತೆಗೆದು ಹಿಂಗಿಟ್ಟು ಹಿಂಗೆ ಮಾಡಿದ್ದಾನೆ. ಅಂದರೆ ಏನಿದು? ಇದು ನಮ್ಮ ಏರಿಯಾ, ಇದು ನಮ್ಮವ, ಇದು ಆರ್ಮುಗ ಕೋಟೆ ಅನ್ನೋ ಥರ ಮಾಡಿದ್ದಾನೆ. ಅಂದರೆ ಇಟ್ ಈಸ್ ಹಿಸ್ ಗ್ರೌಂಡ್, ಹಿ ಹಸ್ ಪ್ಲೇಡ್ ಇಸ್ ಬೆಸ್ಟ್. ಓಕೆ, RCB ಇಲ್ಲಿ ಬಂದರೆ ಒಂದು 2-3 ಕಡೆ ಮಿಸ್ಸಿಂಗ್ ಆಯಿತು ಕ್ಯಾಚಸ್ಸು, ಒಂದು 2-3 ಕಡೆ ಲೈಫ್ ಕೊಟ್ಟರು. ಬಟ್ ಮೋರ್ ಓವರ್, ದಿಸ್ ಇಸ್ ನಾಟ್ ವಿರಾಟ್ ಕೊಹ್ಲಿಸ್ ಗ್ರೌಂಡ್, ದಿಸ್ ಈಸ್ KL ರಾಹುಲ್ಸ್ ಗ್ರೌಂಡ್. ಓಕೆ, ಸೊ ಎಂಡ್ ಆಫ್ ದ ಡೇ ಓವರ್ ಆಲ್ ಆಗಿ ಇವ್ರು ಚೆನ್ನಾಗಿ ಮ್ಯಾನೇಜ್ ಮಾಡಬೇಕಿತ್ತು RCB ಅವರು. ಹೆಂಗೆ KL ರಾಹುಲನ್ನು ತೆಗಿಬೋದು ಅನ್ನೋ ಆ ಪ್ಲಾನಿಂಗಲ್ಲಿ ಹೋಗಬೇಕಿತ್ತು ಇವರು. ಬಟ್ KL ರಾಹುಲ್ ಹ್ಯಾಸ್ ಔಟ್ ಬ್ರೇಕನ್ ದ ಗೇಮ್ಸ್. ಎಷ್ಟೋ ಗೇಮ್ಸ್ನ ನಮ್ಮ ಭಾರತಕ್ಕೋಸ್ಕರನೂ ಹ್ಯಾಸ್ ಬ್ರೇಕನ್ ಔಟ್. ಐ ಆಮ್ ಹ್ಯಾಪಿ ಆ್ಯಕ್ಚುಲಿ ಫಾರ್ KL ರಾಹುಲ್. ಬಟ್ ನಾನು ನಿಜ ಹೇಳ್ತೀನಿ, ಒಂದು ಪೋಸ್ಟರ್ ತೊಗೊಬಂದಿದ್ದೆ, ಇದು ಯಾವ ಚಾನಲ್ಗೂ ತೋರಿಸಿಲ್ಲ ನಾನು. ಇದು KL ರಾಹುಲ್ ತೊಗೊಬಂದಿದ್ದೆ ನೋಡಿ, ಇದನ್ನು ಕ್ಲೀನಾಗಿ ಓದಿ ನೀವು. ಸೊ ನೋಡಿ ಏನು ಬರ್ದಿದ್ದೀನಿ ಇದರಲ್ಲಿ ಅಂದರೆ, ಅವ್ನು ನಮ್ಮೂರು ಹುಡುಗ, ಮಂಗಳೂರು ಹುಡುಗ, RCBಗೆ ಆಡಬೇಕು, DC-ಗಲ್ಲ. ಸ್ಟೇ ಇನ್ DC ಬಟ್ ಪ್ಲೇ ಫಾರ್ RCB ಅಂತ ಬರ್ದಿದ್ದೀನಿ. ಬಟ್ ಏನು ಮಾಡೋದು, ಒಂದು ಗೇಮ್ ಅಂತಂದಮೇಲೆ ಯು ಕ್ಯಾನ್ ಚೇಂಜ್. ನೀವೇನೋ ಕೇಳ್ತಾ ಇದ್ರಿ, ಈಗ ಕೇಳಿ ಬ್ರದರ್. ಇವತ್ತು ಫಿಲ್ ಸಾಲ್ಟ್ ಅವರು ಪವರ್ ಪ್ಲೇ ಸಖತ್ತಾಗಿ ಆಡ್ತಾ ಇದ್ರು, ಎಲ್ಲ ಒಂದು ರನ್ಔಟ್ ಏನೋ ಟರ್ನ್ ಓವರ್ ಆಯ್ತಾ ಮ್ಯಾಚ್? ಅಬ್ಸಲ್ಯೂಟ್ಲಿ ಕರೆಕ್ಟ್ ಬ್ರದರ್. ಏನು ಗೊತ್ತಾ, ಸ್ಟಾರ್ಟಿಂಗ್ ನಾನು ಮ್ಯಾಚ್ ಸ್ಟಾರ್ಟ್ ಆಗೋಕೆ ಮುಂಚೆ ನಾನು ಸ್ಟೇಡಿಯಂ ಹೊರಗಡೆ ಇದ್ದೆ, ಆಡ್ತಾ ಇರೋದು ನೋಡಿ. ಏನು ಗುರು, 2 ಓವರ್ 3 ಓವರ್ಗೆಲ್ಲ 50 ಆ ರೇಂಜಿಗೆ ಹೊಡಿತಾ ಇದ್ದಾರೆ. ಇದೆಲ್ಲೋ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಹೋಗುತ್ತೆ. ನಮ್ಮ RCB ಅವ್ರಿಗೆ ಒಂದು ಸಮಸ್ಯೆ ಏನು ಗೊತ್ತಾ, ಗೆದ್ದರೆ ತಲೆಗೆ ನೆತ್ತಿಗೆ ಏರ್ಬಿಡುತ್ತೆ. ಅದು ಯಾವತ್ತೂ ಇರಬಾರ್ದು. ಒಬ್ಬ RCB ಅಭಿಮಾನಿಯಾಗೆ ಹೇಳ್ತಾ ಇದ್ದೀನಿ, ಗೆದ್ದರೆ ನೆತ್ತಿಗೆ ಇರಬಾರ್ದು, ಸೋತ್ರೆ ಕುಗ್ಬಾರ್ದು. ಧೋನಿ ಥರ ಕೂಲಾಗಿರಬೇಕು, ಹಂಗಿದ್ರೆ ಏನಾದರೂ ಮಾಡೋಕ್ಕಾಗತ್ತೆ. ಚೆನ್ನೈ ಸತತ ಸೋಲ್ತಾ ಇದೆ, ನೆಕ್ಸ್ಟ್ ಕ್ಯಾಪ್ಟನ್ ಧೋನಿ ಅಂತಿದ್ದಾರೆ, ಇದ್ರ ಬಗ್ಗೆ ಏನಂತೀರಿ? 100% ಆಗ್ಬೇಕು ಬ್ರದರ್. ಧೋನಿ ಆದರೆ ನಾನು ಅತ್ಯಂತ ಖುಷಿ ಇರೋವಂಥ ವಿಷಯ ಇದು. ಯಾಕಂದರೆ ಧೋನಿಯಿಂದ ವಿರಾಟ್ ಕೊಹ್ಲಿನೂ ಕಲಿಯೋಕ್ಕಿದೆ, ಪ್ರತಿಯೊಬ್ಬರು ಕಲಿಯೋಕ್ಕಿದೆ. ಬಟ್ ಒಂದು ವಿಷಯ ಹೇಳ್ತೀನಿ ಕೇಳಿ, ಇವತ್ತು ಇಷ್ಟಾದರೂ ಮ್ಯಾಚ್ RCB ಗೆದ್ದಿದೆಯಲ್ಲ, ಅದಕ್ಕೆ ಕಾರಣ ರಜತ್ ಪಟ್ಟಿದಾರ್. ಥ್ಯಾಂಕ್ ಯು ಸರ್. ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಅವ್ರಿಗೆ. ಲೈಕ್ ಹೋದ್ಸತಿ ಅವರು, ಲೈಕ್ ನಾನು ಕ್ರಿಕೆಟ್ನ ತುಂಬ ವರ್ಷ ನಾನು ಹತ್ರದಿಂದ ನೋಡ್ತಾ ಇದ್ದೀನಿ.
ಕ್ರಿಕೆಟ್ ಇಷ್ಟನೂ ಕೂಡ ಅದರಿಂದ ನಾನು ತುಂಬ ಅದ್ರ ಬಗ್ಗೆ ನಾಲೆಜ್ ಅದರ ಪ್ರಕಾರ ಹೇಳೋದು ಏನಂದರೆ ಓದಿಸಿ ಕಂಪೇರ್ ಮಾಡಿದ್ರೆ ಭಾಳ ಒಳ್ಳೆ ಬಲಿಷ್ಠ ಟೀಮ್ ಕಟ್ಟಿದ್ದಾರೆ. ಆಕ್ಷನಲ್ಲಿ ಬೇರೆ ಟೀಮ್ ಕಂಪೇರ್ ಮಾಡಿದ್ರೆ ಅವರೆಲ್ಲ ಬೇರೆ ಒಂದು ದೊಡ್ಡ ಪ್ಲೇಯರ್ಸ್ನ ಕೊಂಡ್ಕೊಂಡ್ರು. ಬಟ್ RCB ಒಂದು ಸೈಲೆಂಟಾಗಿ ಒಂದು ಒಳ್ಳೆ ದೊಡ್ಡ ಪ್ಲೇಯರ್ಸ್ನ ಕೈ ಹಾಕಲಿಲ್ಲ ಅಂದರೂ ಕೂಡ ದೊಡ್ಡ ಸ್ಟಾರ್ ಪ್ಲೇಯರ್ಸ್ ಟೀಮಲ್ಲಿ ಇಲ್ಲ ಅಂದರೂ ಕೂಡ ಒಂದು ಬಲಿಷ್ಠ ಒಂದು ಒಳ್ಳೆ ಪ್ಲೇಯರ್ಸ್ನ ಕೊಂಡ್ಕೊಂಡ್ರು. ಬಟ್ ಅಂದರೆ 3 ಪಂದ್ಯ ಗೆದ್ಕೊಂಬಂದು ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದರು ವಾಂಖೇಡೆಯಲ್ಲಿ, ಇದು CSK ವಿರುದ್ಧ ಗೆದ್ದರು ಚಪಾಕಲ್ಲಿ. ನಂತರ ಇದರಲ್ಲಿ ಏನಪ್ಪ ಫಸ್ಟ್ ಮ್ಯಾಚು KKR ವಿರುದ್ಧ ಗೆದ್ದರು, ಅದು ಇದರಲ್ಲಿ. ಅಂದರೆ ನೀವು 3 ಮ್ಯಾಚ್ ನೋಡೋದ್ರೆ ಒಳ್ಳೆ ಕ್ರಿಕೆಟ್ ಆಡ್ಕೊಂಡು ಬಂದರು. ಮುಂಬೈ ವಿರುದ್ಧಗೆ 10 ವರ್ಷ ಆಗಿತ್ತು. ಅವರಲ್ಲೇ ಸೋಲ್ತಾ ಇದೆ ಯಾಕೆ ಅಂತ ಅಂದರೆ ಸರ್ ಅಂದರೆ ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಅವ್ರಿಗೆ. ಲೈಕ್ ಅವ್ರು ಒಂದು ಮ್ಯಾಚ್ ಗೆದ್ದುಬಿಟ್ರೆ ಅವ್ರು ಓವರ್ ಕಾನ್ಫಿಡೆನ್ಸ್ ತೊಗೊಂಡ್ಬಿಡ್ತಾರೆ. ಚೆನ್ನಾಗಿ ನೆಕ್ಸ್ಟ್ ಮ್ಯಾಚ್ ಅದೇ ರೀತಿ ಚೆನ್ನಾಗಿ ಆಡಬೇಕು ಅವರು. ಫಿಲ್ ಸಾಲ್ಟು 37 ರನ್ಸು, ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಚಚ್ತಾ ಇದ್ರು. ಎಲ್ಲೋ ಒಂದು ಕಡೆ ರನ್ಔಟ್ ಆಗಿರೋದೇ ಡಿಸ್ಅಡ್ವಾಂಟೇಜ್ ಆಯ್ತಾ RCBಗೆ ಇವತ್ತು ಅಂತ? ಅದು ಆ್ಯಕ್ಚುಲಿ ಡಿಸ್ಅಡ್ವಾಂಟೇಜ್ ಅಡ್ವಾಂಟೇಜ್ ಅಲ್ಲ ಸರ್. ಮೇನ್ ಇರೋದು ಅವರು ಒಂದು ಹೋಮ್ ಗ್ರೌಂಡಲ್ಲಿ ಕಾನ್ಫಿಡೆನ್ಸಿಂದ ಆಡಿಲ್ಲ. ಸ್ವಲ್ಪ ಇವ್ನು ನೋಡಿತಾನೆ ಅವ್ನು ನೋಡಿತಾನೆ ಅಂತ ನಂಬ್ಕೊಂಡು ಲೈನಾಗಿ ಜಲ್ದಿ ವಿಕೆಟ್ಸ್ಗಳು ಹೊಂಟೋಗ್ಬಿಡ್ತಲ್ಲ, ಅದೇ ಒಂದು ತಪ್ಪಾಗಿದ್ದು. ಅಲ್ಲೇ ನಾವು ಮೇನ್ ಸೋತಿದ್ದಲ್ಲಿ. ಆಮೇಲೆ ನೋಡೋಕೆ ಹೋದರೆ ಸ್ವಲ್ಪ ಸ್ಕೋರು ಸ್ವಲ್ಪ ಟಾರ್ಗೆಟ್ ಕೊಟ್ಟರು, ಒಂದು ಅಂದಾಜು ಒಂದು ನೋಡೋ ಪ್ರಕಾರ ಒಂದು ಚೇಸ್ ಇದು ಗೆಲ್ಬೋದಾಗಿತ್ತು. ಒಟ್ಟಲ್ಲಿ ಇದು ಬ್ಯಾಟಿಂಗ್ ಪಿಚ್ಚು, ಇಲ್ಲಿ 200+ ಕೊಟ್ರೇ ಆಗೋದು. RCB ನೋಡೋಕೆ ಹೋದರೆ ಆಚೆ ಹೋಗಿ ಒಳ್ಳೆ ಮ್ಯಾಚಸ್ ಎಲ್ಲ ಗೆದ್ದಿದೆ, ಹೋಮಲ್ಲಿ ಗೆದ್ದಿಲ್ಲ. ಈ ಸರಿ ಮಾತ್ರ ಹಂಗಾಗಿರೋದು. ಯಾವಾಗಲೂ ನೋಡಿದ್ರೆ ಹೋಮಲ್ಲಿ ಗೆದ್ದಿತ್ತು, ಆಚೆ ಗೆತ್ತಾ ಇರಲಿಲ್ಲ, ಕಪ್ ಬರ್ತಾ ಇರಲಿಲ್ಲ. ಈ ಸರಿ ಚಾನ್ಸಸ್ ಇದೆ, ಇಲ್ಲಿ ಸೋಲ್ತಾ ಇದೆ, ಆಚೆ ಗೆದ್ತಾ ಇದೆ. ಸಲ ಕಪ್ ನಮ್ದೆ, ಏನಿದ್ರು RCB ಗೆಲ್ಲತ್ತೆ. 100 ಸಲ ಸೋತ್ರು RCB, 1 ಸಲ ಸೋತ್ರು ಯಾವತ್ತು ತನಕ RCB ಇರುತ್ತೆ RCBನೇ. 100 ಸಲ ಇಲ್ಲ, 1 ಸಲ ಇಲ್ಲ, ಯಾವತ್ತು ತನಕ RCB ಇರ್ತಾರೆ RCBನೇ. ಎಷ್ಟು ಲಾಯಲ್ ಆಗಿದ್ದಾರೆ ನಮ್ಮ RCB ಫ್ಯಾನ್ಸ್ ಅಂತ? 100% ಲಾಯಲ್ ಇದ್ದೇ ಇದ್ದೀವಿ, ಅದನ್ನ ತೋರಿಸೋದು ಅವಶ್ಯಕತೆ ಇಲ್ಲ. ಕೊಹ್ಲಿ ಇಸ್ ದ ಕಿಂಗ್, ಕೊಹ್ಲಿ ಇಸ್ ಅವರ್ ಕಿಂಗ್ ಫಾರ್ ಎವರ್. ನಮ್ಮ ಹುಡುಗ KL ರಾಹುಲ್ ಆಡಿರೋದು ಇವತ್ತು ಮ್ಯಾಚ್ ವಿನ್ನಿಂಗ್ ನಾಕು. ವಿಚಿತ್ರ ಏನಂದ್ರೆ ಡೆಲ್ಲಿಗೆ ಆಡೋ ಆಟಗಾರ ವಿರಾಟ್ ಕೊಹ್ಲಿ ಡೆಲ್ಲಿ ಅವರು ಇವತ್ತಿಲ್ಲ ಆಡಿದ್ರು. ನಮ್ಮ KL ರಾಹುಲ್ ಬೆಂಗಳೂರಲ್ಲಿ ಆಡಿದ್ರು. ಇದ್ರ ಬಗ್ಗೆ ಏನಂತೀರಿ? ಅದು ನಮ್ಮ ಕಲ್ಚರು, ಅದೇ ನಮಗೆ ತೋರಿಸುತ್ತೆ. ನಮ್ಮ ಸಿಟಿ ಹುಡುಗ ಬೇರೆ ಸಿಟಿಯಲ್ಲಿ ಆಡ್ತಾವನೆ, ಅದೇ IPL ಅಂದರೆ ಅದೇ ಆಪರ್ಚುನಿಟಿ, ಸ್ಪೋರ್ಟ್ಸ್ಮನ್ಶಿಪ್ಪು, ಕಲ್ಚರ್, ಯೂನಿಟಿ. ಅದೃಷ್ಟ ಅಂತಲ್ಲ ಅದು. ಇವತ್ತು KL ರಾಹುಲ್ ದಿವಸ ಇದ್ದಿದ್ದು, ಇವತ್ತು ಕೊಹ್ಲಿ ಡೇ ಇರಲಿಲ್ಲ. ಇನ್ನೊಂದು ದಿವಸ ಕೊಹ್ಲಿ ಡೇ ಇರುತ್ತೆ, KL ರಾಹುಲ್ ದಿವಸ ಇರಲ್ಲ. ಆ ಥರ ಅಷ್ಟೇ, ಅದೃಷ್ಟ, ಲಕ್. KL ರಾಹುಲ್ನ RCBಗೆ ತಗೊಳ್ಳಾರ್ದು, ಈ ಸಲ ಬಿಡ್ ಮಾಡಲಾರ್ದು ಎಷ್ಟು ಟೀಮ್ಗೆ ಹೊಡೆತ ಬಿತ್ತು ಅಂತ? ಶಾಕಿಂಗ್ ಇನ್ಸಿಡೆಂಟ್ ಅದು ಇನ್ಸಿಡೆಂಟ್ ಶಾಕಿಂಗ್. ಅವ್ರ ಹತ್ರ ಇತ್ತರು ಕಾಸು, ಆದರೂ ಅವರು ತಗೊಂಡಿಲ್ಲ. ಪರವಾಗಿಲ್ಲ, ನೆಕ್ಸ್ಟ್ ಟೈಮು ನೋಡೋಣ. ಆದರೂ ನಮ್ಮ ಟೀಮ್ ಚೆನ್ನಾಗಿದೆ. ಬಟ್ ಈಗಿನ ಟೀಮು ಒಂದು ಕನ್ಸಿಸ್ಟೆಂಟ್ ಆಗಿದೆಯಾ ಅಂತ? 100% ಇದೆ ಸರ್. ನೀವೇ ನೋಡ್ತಾ ಇದ್ದಾರಲ್ಲ, ಗೆಲ್ತಾ ಇದೆ, ಗೆಲ್ಲಿಲ್ಲ ಅಂತಿಲ್ಲ, ಸ್ಟಾರ್ಟಿಂಗಿಂದ ಗೆಲ್ತಾ ಇದೆ. ಇವತ್ತು ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಅವರು ಒಂದು ಪಾಯಿಂಟ್ ನೋಡೋಕೆ ಹೋದ್ರೆ ಅವ್ರಿಗೆ ಭಯ ಆಗಿಬಿಟ್ಟಿತ್ತು, ಎಲ್ಲಿ ನಾವು ಸೋಲ್ ಬಿಡ್ತೀವಿ ಅಂತ ಆ ಪೊಸಿಷನ್ ಬಂದಿತ್ತು. ಆಮೇಲೆ KL ರಾಹುಲ್ ಸ್ವಲ್ಪ ಆಡ್ಬಿಟ್ಟ. ಅದೇ ಹೇಳ್ತಾ ಇದ್ದಿಲ್ಲ ಸರ್, ಅದೃಷ್ಟ. ಅದು ಆಡಿರೋದು ಒಂದು ಅದೃಷ್ಟ ಇವತ್ತು. ಇಲ್ಲ ಅಂದರೆ ನಮ್ಮದೇ RCBದೆ ಇವತ್ತು ಮ್ಯಾಚ್ ಇದ್ದಿದ್ದು. 100% RCBದೆ ಮ್ಯಾಚ್ ಇವತ್ತು. ಜೋರಾಗಿ ಜೋಶಿಂದ ಬೆಸ್ಟ್ ವಿಶಸ್ ಹೇಳ್ಬಿಡಿ RCBಗೆ. ಬೆಸ್ಟ್ ವಿಶಸ್ ಟು RCB. ರಾಜಸ್ಥಾನದಲ್ಲಿ ಗೆದ್ದು ಬರಲೇಬೇಕು, ಪಿಂಕ್ ಸಿಟಿ ಗೆಲ್ತಾರೆ RCB ಗೆಲ್ತಾರೆ. ಸರ್ ಥ್ಯಾಂಕ್ ಯು. 1 ಸಲ ಸೋತ್ರು RCBನೇ, 100 ಸಲ ಸೋತ್ರು RCBನೇ. ಅಷ್ಟೊಂದು ಲಾಯಲ್ ಆಗಿದ್ದಾರೆ ಕಣ್ರಿ ನಮ್ಮ ಫ್ಯಾನ್ಸು. RCB ಫ್ಯಾನ್ಸ್ ಅಂದರೆ ಏನು ಹಗರ ಇಲ್ಲ. RCB ಫ್ಯಾನ್ಸ್ ಅಂದರೆ ಅಷ್ಟೇ ಲಾಯಲ್ ಆಗಿದ್ದಾರೆ ತಂಡಕ್ಕೆ. ಇನ್ನು ನಮ್ಮ KL ರಾಹುಲ್ ಅವರು ಸಖತ್ತಾಗಿ ಆಡಿದ್ರು ಇವತ್ತು. ನಮ್ಮ ತವರು ನೆಲದ ಆಟಗಾರ KL ರಾಹುಲ್ ಅವರು ಸಖತ್ತಾಗಿ ಆಡಿದ್ರು. ಅವ್ರನ್ನ ಬಿಡ್ ಮಾಡ್ಕೊಳ್ಬೇಕಿತ್ತು RCB ತಂಡಕ್ಕೆ, ಆದರೆ ದುರದೃಷ್ಟವಶಾತ್ DC ಪರವಾಗಿ ಆಡ್ತಾ ಇದ್ದಾರೆ. ಬಟ್ DC ಪರವಾಗಿ ಅಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಕಳೆದ ಮ್ಯಾಚ್ನಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಆಡಿದರು KL ರಾಹುಲ್ ಅವರು. ಈ ಮ್ಯಾಚಲ್ಲೂ ಕೂಡ ಅಷ್ಟೇ ಸಖತ್ತಾಗಿ ಆಡಿದ್ದಾರೆ. ಸೊ ಇದು ನನ್ನ ನೆಲ ಅನ್ನೋ ನಿಟ್ಟಿನಲ್ಲಿ ಇವತ್ತು KL ರಾಹುಲ್ ಅವರು ಕೂಡ ಅಷ್ಟೇ ದಿಟ್ಟವಾಗಿ ಬ್ಯಾಟಿಂಗನ್ನು ಪ್ರದರ್ಶಿಸುವಂಥದ್ದು. ಇನ್ನು ಫಿಲ್ ಸಾಲ್ಟ್ ಅವರು ರನ್ಔಟ್ ಆದಮೇಲೆ ಎಲ್ಲೋ ಒಂದು ಕಡೆ ಸಾಧಾರಣ ಮೊತ್ತವನ್ನು ಕಲೆ ಹಾಕ್ತು ನಮ್ಮ RCB ತಂಡ. ಅದಾದ ಬಳಿಕ DC ಅಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಆಡ್ತು. ನಮ್ಮ ಬೌಲರ್ಗಳು ಕೂಡ ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲೇ ಸಖತ್ತಾಗಿ ಬೌಲಿಂಗ್ ಹಾಕಿದ್ರು. ಹ್ಯಾಜಲ್ವುಡ್ ಅವರು ಇವತ್ತು ದುಬಾರಿ ಆದರು, ಆದರೆ ಶ್ರೇಯಸ್ ಶರ್ಮಾ ಅವರು ಸಖತ್ತಾಗಿ ಬೌಲಿಂಗ್ ಹಾಕಿದ್ರು. ಅವರ ಸ್ಪಿನ್ ಮೋಡಿಗೆ KL ರಾಹುಲ್ ಅವರೇ ಒಂದು ಕ್ಷಣ ನಲುಗಿದ್ರೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪ್ರೆಷರ್ ಕ್ರಿಯೇಟ್ ಮಾಡಿದ್ರು ಮ್ಯಾಚಲ್ಲಿ. ಬಟ್ ದುರದೃಷ್ಟವಶಾತ್ ಇವತ್ತು RCB ತಂಡ ಸೋತಿದೆ. ಆದರೂ ಸಹಿತ ರಾಜಸ್ಥಾನದಲ್ಲಿ ಹೋಗಿ ಜೈಪುರಲ್ಲಿ ಗೆದ್ದು ಬರ್ತೀವಿ ನಾವು ಅಂತ RCB ಫ್ಯಾನ್ಸ್ ಮಾತನಾಡ್ಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.